ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಜೊತೆಗೆ ಇರುವಂತವರು ಪ್ರೆಸೆಂಟಿಂಗ್ ಸ್ಪಾನ್ಸರ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಇನ್ ಅಫಿಲಿಯೇಷನ್ ವಿತ್ ಮೌಂಟ್ ಸಿನಾಯ್ ಹಾಸ್ಪಿಟಲ್ ನ್ಯೂಯಾರ್ಕ್, supported by Santosh Lad Foundation, refreshment partner Campa Energy, Energica Blast, Superfast, Campa Energy, insurance partner Canara and HSBC, Canara HSBC Life Insurance, Promises ka partner, associate partner Karnataka Bank, your family bank, agency partner Ad6 Advertising. ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಾಗತ ಭಾಷಣ ನಮ್ಮ ಸಂಪಾದಕರಾಗಿರುವಂತಹ ಶ್ರೀಮತಿ ಶೋಭಾ ಮಳವಳ್ಳಿ ಅವರಿಂದ. ಎಲ್ರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸುವ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ನಮ್ಮ ಅವಧೂತ ಶ್ರೀ ವಿನಯ್ ಗುರುಜಿಯವರ ಆಶೀರ್ವಾದ ಕೇಳ್ತಾ, ನಮ್ಮ ಕನ್ನಡ ನಾಡಿನ ಖ್ಯಾತ ಇತಿಹಾಸಕಾರರಾದ ಸಂದೀಪ್ ಬಾಲಕೃಷ್ಣ ಅವರನ್ನ ಸ್ವಾಗತಿಸ್ತಾ, ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ. ಸಾಮಾನ್ಯವಾಗಿ ನ್ಯೂಸ್ ಚಾನೆಲ್ಗಳು ಹೇಗಿರ್ತಾವಂದ್ರೆ ಬ್ರೇಕಿಂಗ್ ನ್ಯೂಸ್ನ ಜಂಜಾಟ, ದಿನನಿತ್ಯದ ನ್ಯೂಸ್ಗಳ ಸುದ್ದಿಗಳ ಅದೇ ಬ್ಯುಸಿನಲ್ಲಿ ಇರ್ತೀವಿ ನಾವು. ಆದ್ರೆ ರಿಪಬ್ಲಿಕ್ ಕನ್ನಡ ಹಾಗಲ್ಲ. ಮಧ್ಯ ಒಂದ್ 2 ತಿಂಗಳಿಗೊಮ್ಮೆ ಒಂಥರ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರತ್ತೆ. ನಾವು ಲಾಸ್ಟ್ ಜೂನ್ ನಲ್ಲಿ ಸಾಹಿತ್ಯ ಸಂಗಮ ಅಂತ ಮಾಡಿದ್ವಿ. ನೀವನ್ನೆಲ್ಲ ನೋಡಿರ್ತೀರಾ ರಿಪಬ್ಲಿಕ್ ಕನ್ನಡದಲ್ಲಿ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನಾನ್ ಸ್ಟಾಪ್ ಲೈವ್ ಮಾಡಿದ್ವಿ. ನಿಮ್ಗೆ ಅವತ್ತೊಂದ್ ದಿನ ಯಾವ ಬ್ರೇಕಿಂಗ್ ನ್ಯೂಸ್ ಬೇಡ, ಯಾವ ಪಾಲಿಟಿಕ್ಸ್, ಯಾವ ಕ್ರೈಮು, ಏನು ಬೇಡ. ಒಂದು ಸಾಹಿತ್ಯ, ಸಂಗೀತ, ಇದ್ರ ಜೊತೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ, ಒಂದು ರಿಫ್ರೆಶ್ಮೆಂಟ್ ಮಾಡೋಣ ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಉದ್ದೇಶ. ನಿಮ್ಗೆಲ್ಲ ಗೊತ್ತಿದೆ, ರಿಪಬ್ಲಿಕ್ ನ್ಯಾಷನಲ್ ಚಾನೆಲ್ಸ್ ನಮಗೆ ಒಂದು 43ರಿಂದ 45 ಕೋಟಿ ವ್ಯೂವರ್ಸ್ ಇದ್ದಾರೆ ಜಗತ್ತಿನಾದ್ಯಂತ. ನಮ್ಮ ಸಂಪಾದಕರಾದ ಅರ್ನಬ್ ಗೋಸ್ವಾಮಿ ಅವರ ಒಂದು ಕನಸಿನ ಕೂಸು ಇದು. ಅಂದ್ರೆ ಪತ್ರಕರ್ತರೇ ಶುರು ಮಾಡಿದಂತಹ ಚಾನೆಲ್. ಇನ್ನೇನು ರಿಪಬ್ಲಿಕ್ ಕನ್ನಡ ಈ ಸೆಪ್ಟೆಂಬರ್ಗೆ 2 ವರ್ಷಗಳನ್ನ ಪೂರೈಸ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ, ಸಹಕಾರದಿಂದ ನಾವು ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೀವಿ. ಇವತ್ತು ಅದು ಸಾಹಿತ್ಯ ಮಾಡಿದ್ವಿ ಕಳೆದ ತಿಂಗಳು. ಇದು ಒಂದು ವಿಶೇಷ. ಅಂದ್ರೆ ಇತಿಹಾಸ, ಪುರಾಣ, ವಿಜ್ಞಾನ, ಸಂಶೋಧನೆ ಮತ್ತೆ ಸಿನಿಮಾ, ಕ್ರೀಡೆ ಎಲ್ಲದರ ಮಿಶ್ರಣ. ಅಂದ್ರೆ ನಮ್ಮ ದೇಶದ, ನಮ್ಮ ಭಾರತೀಯ ಆಧ್ಯಾತ್ಮ, ಇತಿಹಾಸ, ಪುರಾಣ ಅದು ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ, ಇವತ್ತಿನ ಯುವ ಸಮೂಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ಗಣ್ಯರು, ತಜ್ಞರು ನಿಮ್ಗೆಲ್ಲ ಇಡೀ ದಿನ ಆ ಸಂವಾದದ ಮೂಲಕ ವಿವರಿಸ್ತಾರೆ. ಇದೊಂಥರ ನಿಮ್ಗೆಲ್ರಿಗೂ ಒಂಥರ ಬೇರೆದೇ ಅನುಭವ ಇದು. ನಮ್ಮ ಇತಿಹಾಸ, ಪುರಾಣ, ವಿಜ್ಞಾನ, ಸಂಶೋಧನೆ, ನಮ್ಮ ಕರ್ನಾಟಕ, ಭಾರತ ಯಾವ ರೀತಿ ಮುನ್ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ, ನಮ್ಮ ಇತಿಹಾಸನ ಸ್ವಲ್ಪ ಕೆದಕಿ ನೋಡೋದಕ್ಕೆ, ನಮ್ಮ ಪುರಾಣವನ್ನ ತಿಳ್ಕೊಳ್ಳೋಕೆ, ನಮ್ಮ ಆಧ್ಯಾತ್ಮದ ಶಕ್ತಿನ ತಿಳ್ಕೊಳ್ಳೋಕೆ ಇದು ಒಂದು ಒಳ್ಳೆ ವೇದಿಕೆ. ದಯವಿಟ್ಟು ನೀವೆಲ್ಲರೂ ಇಡೀ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಗಣ್ಯರು, ಅತಿಥಿಗಳನ್ನ ಮಾತನ್ನ ಕೇಳಿ. ಟಿವಿಯಲ್ಲಿ ನೋಡ್ತಾ ಇರೋ ರಿಪಬ್ಲಿಕ್ ಕನ್ನಡದ ಲಕ್ಷಾಂತರ ಪ್ರೇಕ್ಷಕರು ಸಹ ಈ ಕಾರ್ಯಕ್ರಮನ ನೋಡಿ ಅನುಭವಿಸಿ ಅಂತ ಕೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶ್ರೀ ಅವಧೂತ ವಿನಯ್ ಗುರುಜಿಯವರು, ನಮ್ಮ ಇತಿಹಾಸಕಾರರಾದ ಸಂದೀಪ್ ಬಾಲಕೃಷ್ಣ ಅವರು, ನಮ್ಮ ರಿಪಬ್ಲಿಕ್ ಕನ್ನಡದ ಡಿಸ್ಟ್ರಿಬ್ಯೂಷನ್ ಅಧ್ಯಕ್ಷರಾದ ಕಿಶನ್ ಜಿ ಅವರು ಬಂದು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಬೇಕು ಅಂತ ಕೋರ್ಕೋತೀನಿ.
ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತಾ ಈ ಕಾರ್ಯಕ್ರಮದ ಜೊತೆಗೆ ನಮ್ಮ ಜೊತೆಗೆ ಇರುವಂತವರು ಪ್ರೆಸೆಂಟಿಂಗ್ ಸ್ಪಾನ್ಸರ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್ ಇನ್ ಅಫಿಲಿಯೇಷನ್ ವಿತ್ ಮೌಂಟ್ ಸಿನಾಯ್ ಹಾಸ್ಪಿಟಲ್ ನ್ಯೂಯಾರ್ಕ್, ಸಪೋರ್ಟೆಡ್ ಬೈ ಸಂತೋಷ್ ಲಾಡ್ ಫೌಂಡೇಶನ್, ರಿಫ್ರೆಶ್ಮೆಂಟ್ ಪಾರ್ಟ್ನರ್ ಕ್ಯಾಂಪಾ ಎನರ್ಜಿ, ಎನರ್ಜಿಕಾ ಬ್ಲಾಸ್ಟ್ ಸೂಪರ್ ಫಾಸ್ಟ್ ಕ್ಯಾಂಪಾ ಎನರ್ಜಿ, ಇನ್ಶೂರೆನ್ಸ್ ಪಾರ್ಟ್ನರ್ ಕೆನರಾ ಅಂಡ್ HSBC, ಕೆನರಾ HSBC ಲೈಫ್ ಇನ್ಶೂರೆನ್ಸ್ ಪ್ರಾಮಿಸಸ್ का पार्टनर, ಅಸೋಸಿಯೇಟ್ ಪಾರ್ಟ್ನರ್ ಕರ್ನಾಟಕ ಬ್ಯಾಂಕ್ ಯುವರ್ ಫ್ಯಾಮಿಲಿ ಬ್ಯಾಂಕ್, ಏಜೆನ್ಸಿ ಪಾರ್ಟ್ನರ್ Ad6 ಅಡ್ವರ್ಟೈಸಿಂಗ್. ಇವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೊದಲನೇದಾಗಿ ಸ್ವಾಗತ ಭಾಷಣ ನಮ್ಮ ಸಂಪಾದಕರಾಗಿರುವಂತಹ ಶ್ರೀಮತಿ ಶೋಭಾ ಮಳವಳ್ಳಿ ಅವರಿಂದ. ಎಲ್ರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸುವ ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ನಮ್ಮ ಅವಧೂತ ಶ್ರೀ ವಿನಯ್ ಗುರುಜಿಯವರ ಆಶೀರ್ವಾದ ಕೇಳ್ತಾ, ನಮ್ಮ ಕನ್ನಡ ನಾಡಿನ ಖ್ಯಾತ ಇತಿಹಾಸಕಾರರಾದ ಸಂದೀಪ್ ಬಾಲಕೃಷ್ಣ ಅವರನ್ನ ಸ್ವಾಗತಿಸ್ತಾ, ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ. ಸಾಮಾನ್ಯವಾಗಿ ನ್ಯೂಸ್ ಚಾನೆಲ್ಗಳು ಹೇಗಿರ್ತಾವ ಅಂದ್ರೆ ಬ್ರೇಕಿಂಗ್ ನ್ಯೂಸ್ನ ಜಂಜಾಟ, ದಿನನಿತ್ಯದ ನ್ಯೂಸ್ಗಳ ಸುದ್ದಿಗಳ ಅದೇ ಬ್ಯುಸಿನಲ್ಲಿ ಇರ್ತೀವಿ ನಾವು. ಆದ್ರೆ ರಿಪಬ್ಲಿಕ್ ಕನ್ನಡ ಹಾಗಲ್ಲ. ಮಧ್ಯ ಒಂದ್ 2 ತಿಂಗಳಿಗೊಮ್ಮೆ ಒಂಥರ ವಿಶಿಷ್ಟವಾದಂತಹ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರತ್ತೆ. ನಾವು ಲಾಸ್ಟ್ ಜೂನ್ ನಲ್ಲಿ ಸಾಹಿತ್ಯ ಸಂಗಮ ಅಂತ ಮಾಡಿದ್ವಿ. ನೀವನ್ನೆಲ್ಲ ನೋಡಿರ್ತೀರಾ ರಿಪಬ್ಲಿಕ್ ಕನ್ನಡದಲ್ಲಿ. ಬೆಳಗ್ಗೆಯಿಂದ ರಾತ್ರಿ ತನಕ ನಾವು ನಾನ್ ಸ್ಟಾಪ್ ಲೈವ್ ಮಾಡಿದ್ವಿ. ನಿಮ್ಗೆ ಅವತ್ತೊಂದಿನ ಯಾವ ಬ್ರೇಕಿಂಗ್ ನ್ಯೂಸ್ ಬೇಡ, ಯಾವ ಪಾಲಿಟಿಕ್ಸ್, ಯಾವ ಕ್ರೈಮು, ಏನು ಬೇಡ. ಒಂದು ಸಾಹಿತ್ಯ, ಸಂಗೀತ, ಇದ್ರ ಜೊತೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಣ, ಒಂದು ರಿಫ್ರೆಶ್ಮೆಂಟ್ ಮಾಡೋಣ ಅನ್ನೋದು ನಮ್ಮ ರಿಪಬ್ಲಿಕ್ ಕನ್ನಡದ ಉದ್ದೇಶ. ನಿಮ್ಗೆಲ್ಲ ಗೊತ್ತಿದೆ, ರಿಪಬ್ಲಿಕ್ ನ್ಯಾಷನಲ್ ಚಾನೆಲ್ಸ್ ನಮಗೆ ಒಂದು 43ರಿಂದ 45 ಕೋಟಿ ವ್ಯೂವರ್ಸ್ ಇದ್ದಾರೆ ಜಗತ್ತಿನಾದ್ಯಂತ. ನಮ್ಮ ಸಂಪಾದಕರಾದ ಅರ್ನಬ್ ಗೋಸ್ವಾಮಿ ಅವರ ಒಂದು ಕನಸಿನ ಕೂಸು ಇದು. ಅಂದ್ರೆ ಪತ್ರಕರ್ತರೇ ಶುರು ಮಾಡಿದಂತಹ ಚಾನೆಲ್. ಇನ್ನೇನು ರಿಪಬ್ಲಿಕ್ ಕನ್ನಡ ಈ ಸೆಪ್ಟೆಂಬರ್ಗೆ 2 ವರ್ಷಗಳನ್ನ ಪೂರೈಸ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ನಾವು ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇದೀವಿ. ಇವತ್ತು ಅದು ಸಾಹಿತ್ಯ ಮಾಡಿದ್ವಿ ಕಳೆದ ತಿಂಗಳು. ಇದು ಒಂದು ವಿಶೇಷ. ಅಂದ್ರೆ ಇತಿಹಾಸ, ಪುರಾಣ, ವಿಜ್ಞಾನ, ಸಂಶೋಧನೆ ಮತ್ತೆ ಸಿನಿಮಾ, ಕ್ರೀಡೆ ಎಲ್ಲದರ ಮಿಶ್ರಣ. ಅಂದ್ರೆ ನಮ್ಮ ದೇಶದ, ನಮ್ಮ ಭಾರತೀಯ ಆಧ್ಯಾತ್ಮ, ಇತಿಹಾಸ, ಪುರಾಣ ಅದು ಇವತ್ತಿನ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ, ಇವತ್ತಿನ ಯುವ ಸಮೂಹಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಮ್ಮ ಗಣ್ಯರು, ತಜ್ಞರು ನಿಮ್ಗೆಲ್ಲ ಇಡೀ ದಿನ ಆ ಸಂವಾದದ ಮೂಲಕ ವಿವರಿಸ್ತಾರೆ. ಇದೊಂಥರ ನಿಮ್ಗೆಲ್ರಿಗೂ ಒಂಥರ ಬೇರೆದೇ ಅನುಭವ ಇದು. ನಮ್ಮ ಇತಿಹಾಸ, ಪುರಾಣ, ವಿಜ್ಞಾನ, ಸಂಶೋಧನೆ, ನಮ್ಮ ಕರ್ನಾಟಕ, ಭಾರತ ಯಾವ ರೀತಿ ಮುನ್ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕೆ, ನಮ್ಮ ಇತಿಹಾಸನ ಸ್ವಲ್ಪ ಕೆದಕಿ ನೋಡೋದಕ್ಕೆ, ನಮ್ಮ ಪುರಾಣವನ್ನ ತಿಳ್ಕೊಳ್ಳೋಕೆ, ನಮ್ಮ ಆಧ್ಯಾತ್ಮದ ಶಕ್ತಿನ ತಿಳ್ಕೊಳ್ಳೋಕೆ ಇದು ಒಂದು ಒಳ್ಳೆ ವೇದಿಕೆ. ದಯವಿಟ್ಟು ನೀವೆಲ್ಲರೂ ಇಡೀ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಎಲ್ಲ ಗಣ್ಯರು, ಅತಿಥಿಗಳನ್ನ ಮಾತನ್ನ ಕೇಳಿ. ಟಿವಿಯಲ್ಲಿ ನೋಡ್ತಾ ಇರೋ ರಿಪಬ್ಲಿಕ್ ಕನ್ನಡದ ಲಕ್ಷಾಂತರ ಪ್ರೇಕ್ಷಕರು ಸಹ ಈ ಕಾರ್ಯಕ್ರಮನ ನೋಡಿ ಅನುಭವಿಸಿ ಅಂತ ಕೇಳ್ತಾ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶ್ರೀ ಅವಧೂತ ವಿನಯ್ ಗುರುಜಿಯವರು, ನಮ್ಮ ಇತಿಹಾಸಕಾರರಾದ ಸಂದೀಪ್ ಬಾಲಕೃಷ್ಣ ಅವರು, ನಮ್ಮ ರಿಪಬ್ಲಿಕ್ ಕನ್ನಡದ ಡಿಸ್ಟ್ರಿಬ್ಯೂಷನ್ ಅಧ್ಯಕ್ಷರಾದ ಕಿಶನ್ ಜಿ ಅವರು ಬಂದು ದೀಪವನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮ ಆರಂಭಿಸಬೇಕು ಅಂತ ಕೋರ್ಕೋತೀನಿ.